ಆರಂಭ ಮಾಡೋಣ. ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನ ನನ್ನ ಕುರಿತು ಸಾಕ್ಷಿ ಹೇಳುವನು. ನಮ್ಮ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲೇ. ಆಮೇನ್. ಸಂಗೀತದಲ್ಲಿ 117ನೇ ಸಂಗೀತ 117, ಹಿಮ್ ನಂಬರ್ 152. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ದಿನವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ಆಗುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಓ ಸಮರ್ಥ ದೇವರೇ, ಎಲ್ಲ ಹೃದಯಗಳು ನಿನಗೆ ಬಯಲಾಗಿದ್ದು, ಎಲ್ಲ ಇಚ್ಛೆಗಳು ನಿನಗೆ ತಿಳಿದ ಮತ್ತು ನಿನಗೆ ಮರೆಯಾದದ್ದು ಯಾವುದೂ ಇಲ್ಲ. ನಾವು ನಿನ್ನನ್ನು ಪೂರ್ಣವಾಗಿ ಪ್ರೀತಿ ಮಾಡುವಂತೆಯೂ ನಿನ್ನ ಪವಿತ್ರ ನಾಮವನ್ನು ತಕ್ಕಾಗಿ ಘನಪಡಿಸುವಂತೆಯೂ ನಿನ್ನ ಪವಿತ್ರಾತ್ಮರ ವಿಶ್ವಾಸದಿಂದ ನಮ್ಮ ಹೃದಯಗಳ ಆಲೋಚನೆಯನ್ನು ಶುದ್ಧ ಮಾಡು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನನ್ನ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಪ್ರಭು ನಿಮ್ಮೊಂದಿಗಿರಲಿ. ಪ್ರಾರ್ಥನೆ ಮಾಡೋಣ. ಓ ದೇವರೇ, ನಿನ್ನಲ್ಲಿಯೇ ನಂಬಿಕೆಯನ್ನಿಟ್ಟ ನಿನ್ನ ಜನರಿಗೆ ನಿನ್ನ ಪವಿತ್ರಾತ್ಮನ ಪ್ರಕಾಶವನ್ನು ಕಳುಹಿಸಿ ಈ ಸಮಯಾನುಸಾರವಾಗಿ ಅವರ ಹೃದಯಗಳಲ್ಲಿ ನಿನ್ನ ಬೋಧಾಮೃತವನ್ನು ಎರೆದಿದ್ದಿ. ಅದೇ ಆತ್ಮನಿಂದ ನಮಗೆಲ್ಲದರಲ್ಲಿ ನಿಜ ವಿವೇಕ ಉಂಟಾಗುವಂತೆ ಮಾಡು ಮತ್ತು ಆತನ ಪವಿತ್ರ ಆದರಣೆಯಿಂದ ನಾವು ಸದಾ ಆನಂದಿಸುವಂತೆ ಅನುಗ್ರಹಿಸು. ಇದನ್ನು ನಿನ್ನೊಂದಿಗೆ ಅದೇ ಆತ್ಮನ ಐಕ್ಯದಲ್ಲಿ ಒಬ್ಬನೇ ದೇವರಾಗಿದ್ದು ಜೀವಿಸಿ ಆಳುತ್ತಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯ ಮೂಲಕ ದಯಪಾಲಿಸು.
ಅವಕಾಶ ನಿಜವಾದೇವರಾಗಿದ್ದಾನೆ. ಆತನ ಜನಿತನು ಆದರೆ ಕೃತನಲ್ಲ, ಪಿತೃತ್ವ ತೋದನೆ ತಾನೆ. ಆತನ ಸಮಸ್ತ ಉಂಟಾಯಿತು. ಆತನ ಮನುಷ್ಯರಾತ್ಮಗೋಸ್ಕರವಾಗಿಯೂ ನಮ್ಮ ಉದ್ಧಾರಕ್ಕೋಸ್ಕರವಾಗಿಯೂ ಸ್ವರ್ಗದಿಂದ ಇಳಿದು ಪವಿತ್ರಾತ್ಮನ ಮೂಲಕವಾಗಿ ಕುಮಾರಿಯಾದ ದೇಶ ಮನುಷ್ಯನಾದನು. ಅದು ಬಂಧುಗಳ ಜೀವದಾತು ಪಿತನಿಂದಲೂ ಪುತ್ರನಿಂದಲೂ ಹೊಡುವಂಥವನು ಪಿತನು ಕೂಡ ಆರಾಧಿಸಿಕೊಂಡು ಪ್ರವಾದಿಗಳ ಮುಖಾಂತರ ಮಾತಾಡುತ್ತಾಗಿದ್ದ ವಿಶ್ವಾಸಿಸ್ತೇನೆ. ಮತ್ತು ಒಂದೇ ಕೆತ್ತಲಿಕ ಪುಸ್ತಕಕ್ಕೆ ಕ್ರಿಸಿ ವಿಶ್ವಾಸಿಸ್ತೇನೆ. ಪಾಪ ವಿಚರಿಗೆ ಆಗಿ ಒಂದೇ ವ್ಯಾಪ್ತಿಯನ್ನು ಒಪ್ಪುತ್ತೇನೆ. ಮತ್ತು ಸತ್ತವರ ಪುನರುತ್ಥಾನವನ್ನೇ ಪರಲೋಕ ಜೀವನವನ್ನೇ ಎದುರು ನೋಡುತ್ತೇನೆ. ಸಂಗೀತದಲ್ಲಿ 118ನೇ ಸಂಗೀತ, ಸಂಗೀತ 118, ಹಿಮ್ ನಂಬರ್ 153. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಕ್ರಿಸ್ತ ಯೇಸುವಿನಲ್ಲಿ ಪರಮ ಪ್ರೀತಿಯುಳ್ಳ ಪರಲೋಕ ತಂದೆಯ ದೇವರೇ, ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ, ಉಪಕಾರಗಳನ್ನು ಹೇಳುತ್ತೇವೆ, ನಿನ್ನನ್ನು ಸ್ತುತಿಸಿ ಕೊಂಡಾಡ್ತೇವೆ, ನಿನಗೆ ಸ್ತೋತ್ರಗಾನ ಮಾಡುತ್ತೇವೆ. ಯಾಕೆಂದರೆ ನೀನು ನಮ್ಮ ದೇವರು, ಸರ್ವಶಕ್ತನು, ಯಾವಾಗಲೂ ನಮ್ಮ ಸಂಗಡ ಆತ್ಮಸ್ವರೂಪನಾಗಿ ಇರುವಾತನೂ ಆಗಿದ್ದೇನೆ. ನಿನ್ನ ಇರುವಿಕೆಯಿಂದಲೇ ನಾವು ಈ ಲೋಕದಲ್ಲಿ ಅದ್ಭುತಕರವಾದಂಥ ಬಲವನ್ನು ಹೊಂದಿ ದಿನಶ್ರೇಷ್ಠವಾದಂಥ ಮಕ್ಕಳಾಗಿ ಜೀವಿಸುವಂಥ ಭಾಗ್ಯವನ್ನು ಹೊಂದಿದ್ದೇವೆ. ಆ ಭಾಗ್ಯದಿಂದಲೇ ನಿನ್ನ ಅನ್ಯೋನ್ಯತೆಯನ್ನು ಪಡೆದುಕೊಂಡಿದ್ದೇವೆ. ಹೀಗಿರುವಾಗ ಸ್ವಾಮಿ, ನಾವು ಯಾವಾಗಲೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ದಿನಶ್ರೇಷ್ಠವಾದಂಥ ಬಲದ ಮೂಲಕವಾಗಿ ಈ ಲೋಕದಲ್ಲಿ ಒಳ್ಳೆಯತನದಲ್ಲಿ ಜೀವನ ಮಾಡುತ್ತಾ ನಿನ್ನ ಮಹಿಮೆಗೋಸ್ಕರವಾಗಿ ನಾವು ಬದುಕಲಿಕ್ಕಾಗುವಂತೆ ನೀನು ಆಶೀರ್ವಾದ ಮಾಡೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ, ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ದಿನವಾಕ್ಯಗಳನ್ನು ಧ್ಯಾನ ಮಾಡುವಾಗ ದಿನವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ಮಾತನಾಡು.
ನಿನಗೆ ಮಾತ್ರ ಘನಮಾನಗಳು ಸಲ್ಲಿಸಲ್ಪಡಲಿ. ನಿನ್ನ ಶ್ರೇಷ್ಠವಾದಂಥ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರ ಆಗುವಂತೆ ಕರುಣೆ ತೋರಿಸು. ಯೇಸು ಕರ್ತನೆ, ನಿನ್ನ ಘನವುಳ್ಳ ತ್ರಯೇಕ ನಾಮಕ್ಕೆ ನಿತ್ಯ ಕಾಲಕ್ಕೂ ಸ್ತುತಿ ಸ್ತೋತ್ರ ಉಂಟಾಗಲಿ. ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯ ದೇವಜನರೇ, ಇಂದು ನಮಗೆ ಕೊಡಮಾಡಲ್ಪಟ್ಟಂಥ ದೇವರ ವಾಕ್ಯದ ಭಾಗಗಳು ಧರ್ಮೋಪದೇಶ ಕಾಂಡ ಗ್ರಂಥ 16ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ, ಅಪೊಸ್ತಲರ ಕೃತ್ಯದಲ್ಲಿ 2ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೆ, ಹಾಗೂ ಯೋಹಾನನ್ ಬರೆಸುವ ವಾರ್ತೆ 14ನೇ ಅಧ್ಯಾಯ 15ನೇ ವಚನದಿಂದ 31ನೇ ವಚನದವರೆಗೆ. ಈ ಎಲ್ಲ ದೇವರ ವಾಕ್ಯಕ್ಕೆ ನಮಗೆ ಕೂಡ ಮಾಡಲ್ಪಟ್ಟಂಥ ಮುಖ್ಯವಾದಂಥ ಸಂಗತಿ ದೇವರಾತ್ಮ ಎಂಬುವಂಥದ್ದು, ಪವಿತ್ರಾತ್ಮ ಎಂಬುವಂಥದ್ದು. ಪ್ರಾಮುಖ್ಯವಾಗಿ ಈ ಅಪೊಸ್ತಲರ ಕೃತ್ಯದ 2ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೇವೆ, 3 ಮತ್ತು 4ನೇ ವಚನದಲ್ಲಿ, ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಎಂಬುವಂಥದ್ದು. ಈ ವಿಶೇಷವಾದಂಥ ವಾಕ್ಯ ಭಾಗವನ್ನು ನಾವು ನೋಡುವಾಗ ದೇವರ ಆತ್ಮನ ಶಕ್ತಿಯನ್ನು ನಾವಿಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ದೇವರ ಆತ್ಮನ ಶಕ್ತಿಯನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಈ ದೇವರ ಆತ್ಮ ಎಂಬುದಾಗಿ ಹೇಳುವಾಗ ಅಲ್ಲಿ ಸತ್ಯವೇದದಲ್ಲಿ ನಮಗೆ ಇರುವಂಥ ಅರ್ಥ ಏನೆಂಬುದಾಗಿ ಹೇಳುವಾಗ ಅದು ಜೀವ ಪ್ರಾಣ ಎಂಬುದಾಗಿ ಅರ್ಥ ಕೊಡ್ತದೆ, ಶ್ವಾಸ ಎಂಬುದಾಗಿ ಅರ್ಥ ಕೊಡ್ತದೆ. ಜೀವ ಪ್ರಾಣ ಶ್ವಾಸ ಎಂಬುದಾಗಿ ಅರ್ಥ ಕೊಡ್ತದೆ. ಇದು ಮಾನವರಿಂದ ಹೊರಡುವಂಥದ್ದಲ್ಲ, ಇದು ದೇವರ ಶಕ್ತಿ, ದೈವಿಕವಾದದ್ದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ದೈವಿಕ ಶಕ್ತಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲ್ಪಡುವಂಥದ್ದನ್ನು ನಾವು ಕಾಣ್ತೇವೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ 36ನೇ ಅಧ್ಯಾಯದ 22ರಿಂದ 28ನೇ ವಚನದವರೆಗೆ ನೋಡುವಾಗ, ನಿರ್ಮಲ ಲೋಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ, ಸಕಲ ವಿಧವಾದ ಹೊಲಸಿನಿಂದ ಶುದ್ಧ ಮಾಡುವೆನು, ದುರಾತ್ಮನ ವಿರುದ್ಧ ಹೋರಾಡಲು ಬಲ ಕೊಡುವೆನು ಎಂಬುದಾಗಿ ಹೇಳ್ತಾನೆ. ಅಂದರೆ ದೇವರಾತ್ಮನ ಶ್ರೇಷ್ಠವಾದಂಥ ಶಕ್ತಿ ಇದಾಗಿದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಈ ಆತ್ಮ, ಅದರ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವಂಥದ್ದು ಯುಕ್ತವಾಗಿದೆ. ಈ ಪವಿತ್ರಾತ್ಮ ಎನ್ನುವಂಥದ್ದು ದೇವರಿಂದ ನಮಗೆ ಕೂಡ ಮಾಡಲ್ಪಟ್ಟಂಥ ವರವಾಗಿದೆ. ಈ ಪವಿತ್ರಾತ್ಮ ಯಾರು? ಹಾಗಾದರೆ ಈ ಪವಿತ್ರಾತ್ಮ ಯಾರೆಂಬುದಾಗಿ ಹೇಳುವಾಗ ಈತನು ಒಬ್ಬ ಸಹಾಯಕನು ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಪಡಿಸ್ತದೆ. ಈತನು ಒಬ್ಬ ಸಹಾಯಕನು, ಸತ್ಯದ ಆತ್ಮನು ಈತನಾಗಿದ್ದಾನೆ. ಸಹಾಯಕನು ಮಾತ್ರವಲ್ಲದೆ ಸತ್ಯದ ಆತ್ಮನು ಈತನಾಗಿದ್ದಾನೆ ಎಂಬುದಾಗಿ ತಿಳಿಯಪಡಿಸ್ತದೆ. ಯೋಹಾನನ್ ಬರೆಸುವ ವಾರ್ತೆಯಲ್ಲಿ 15ನೇ ಅಧ್ಯಾಯದ 26ನೇ ವಚನವನ್ನು ನೋಡುವಾಗ ಅಲ್ಲಿ ಹೇಳ್ತಾನೆ, ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು,
ದೇವರ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು, ಆತನನ್ನು ಕುರಿತು ಸಾಕ್ಷಿ ಹೇಳುವನು. ಈ ಸತ್ಯದ ಆತ್ಮನು, ಸಹಾಯಕನು ಈ ಪವಿತ್ರಾತ್ಮನಾಗಿದ್ದಾನೆ. ಈ ಪವಿತ್ರಾತ್ಮನು ಸತ್ಯದ ಆತ್ಮನು ಸಹಾಯಕನೂ ಆಗಿದ್ದಾನೆ. ನಮ್ಮ ಸಂಗಡ ಯಾವಾಗಲೂ ಇರುವ ಆತನೇ ಆಗಿದ್ದಾನೆ. ನಮ್ಮ ಮನಸ್ಸಾಕ್ಷಿಯೊಟ್ಟಿಗೆ ಮಾತನಾಡುವ ಆತನು ಆತನಾಗಿದ್ದಾನೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಯೋಹಾನನ ಬರೆಸುವಾರ್ತೆ 16ನೇ ಅಧ್ಯಾಯದ 8ನೇ ವಚನವನ್ನು ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಏನೆಂಬುದಾಗಿ ಹೇಳುವಾಗ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುವನ್ನು ಹುಟ್ಟಿಸುವನು ಎಂಬುದಾಗಿ ಹೇಳ್ತಾನೆ. ಪಾಪ, ನ್ಯಾಯ, ನೀತಿ ಇವುಗಳ ವಿಷಯದಲ್ಲಿ ಲೋಕಕ್ಕೆ ಅರುವನ್ನು ಹುಟ್ಟಿಸುವನು. ಹಾಗಾದರೆ ಈ ಪವಿತ್ರಾತ್ಮ ಯಾರೆಂಬುದಾಗಿ ಹೇಳುವಾಗ ಆತನು ದೇವರೇ ಆಗಿದ್ದಾನೆ. ನಮ್ಮ ಮನಸ್ಸಿನೊಟ್ಟಿಗೆ, ನಮ್ಮ ಹೃದಯದೊಟ್ಟಿಗೆ ಆತನು ಮಾತನಾಡಿ ನಮ್ಮ ಜೀವಿತದಲ್ಲಿ ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ನಮಗೆ ಅರುವನ್ನು ಹುಟ್ಟಿಸುವಂಥ ಶ್ರೇಷ್ಠನಾದಂಥ ದೇವರು ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಯೋಹಾನನ ಬರೆಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನವನ್ನು ನೋಡುವಾಗ, ಆತನು ನಿಮ್ಮನ್ನು ಸತ್ಯಕ್ಕೆ ಸೇರಿಸುವನು. ನೋಡಿ, ಆ ಪವಿತ್ರಾತ್ಮನು ನಮ್ಮನ್ನು ಕರೆದುಕೊಂಡು ಹೋಗಿ ಸತ್ಯಕ್ಕೆ ಸೇರಿಸುವಂಥ ಶ್ರೇಷ್ಠನಾದಂಥ ದೇವರಾಗಿದ್ದಾನೆ. ನಮ್ಮನ್ನು ಕರೆದುಕೊಂಡು ಹೋಗಿ ಸತ್ಯಕ್ಕೆ ಸೇರಿಸುವಂಥ ದೇವರಾಗಿದ್ದಾನೆ. ಅಂದರೆ ನಮ್ಮ ಜೀವನದಲ್ಲಿ ನಿತ್ಯ ಜೀವದ ಭಾಗ್ಯವನ್ನು ನೀಡುವಂಥ ಸರ್ವಶಕ್ತನಾದಂಥ ದೇವರು ಆತನಾಗಿದ್ದಾನೆ. ನೋಡ್ರಿ, ಯೋಹಾನನ ಬರೆಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನದಲ್ಲಿ ಹೇಳ್ತಾನೆ, ಸತ್ಯದ ಆತ್ಮನು ಬಂದಾಗ ಆತ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಎಂಬುದಾಗಿ ಹೇಳ್ತಾನೆ. ಸಕಲ ವಿಷಯದಲ್ಲಿಯೂ ನಿಮ್ಮನ್ನು ಸತ್ಯಕ್ಕೆ ಸೇರಿಸುವನು. ನಿಮ್ಮನ್ನು ನಡೆಸ್ತಾನೆ, ನಿಮ್ಮನ್ನು ನಡೆಸಿಕೊಂಡು ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಸಕಲ ವಿಷಯದಲ್ಲಿ ನಿಮ್ಮನ್ನು ಸತ್ಯಕ್ಕೆ ಸೇರಿಸ್ತಾನೆ. ಪಂಚಾಶತಮ ದಿನದ ಹಬ್ಬದಲ್ಲಿ ಯೇಸು ಸ್ವಾಮಿಯ ಶಿಷ್ಯರು ಒಂದು ಕೋಣೆಯಲ್ಲಿ ಕೂತಿರುವಂಥ ಸಮಯದಲ್ಲಿ ನೋಡ್ರಿ, ಅಲ್ಲಿ ಅದ್ಭುತ ಕಾಣ್ತಾ ಇದೆ, ಅದ್ಭುತ ನಡೀತಾ ಇದೆ. ಏನೆಂಬುದಾಗಿ ಹೇಳುವಾಗ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಾಗ ಆ ಉರಿಯಂತಿದ್ದ ನಾಲಿಗೆ ಓಪಾದಿಯಲ್ಲಿ ವಿಂಗಡವಾಗಿ ಒಬ್ಬೊಬ್ಬರ ತಲೆಯ ಮೇಲೆ ದೇವರಾತ್ಮನು ನಾಲಿಗೆ ಉಪಾದಿಯಲ್ಲಿ ಇಳಿದು ಬಂದಂಥ ವಿಷಯವನ್ನು ಅಲ್ಲಿ ಸ್ಪಷ್ಟೀಕರಿಸುವಂಥದ್ದನ್ನು ನಾವು ಕಾಣ್ತೇವೆ. ಅವರ ಮೇಲೆ ಇಳಿದು ಬರುವಾಗ ಅವರು ಬಲವನ್ನು ಹೊಂದಿದರು, ಶಕ್ತಿಯನ್ನು ಹೊಂದಿದರು. ಮಾತ್ರವಲ್ಲದೆ ಅಲ್ಲಿ ನಾವು ನೋಡ್ತೇವೆ ಭೂಕಂಪವಾಗ್ತಾ ಇದೆ. ಮಾತ್ರವಲ್ಲದೆ ಅಲ್ಲಿ ಆ ಆತ್ಮನು ಬರುವಾಗ ಅವರು ಬೇರೆ ಬೇರೆ ವಿಷಯಗಳಲ್ಲಿ, ಭಾಷೆಗಳಲ್ಲಿ ಮಾತನಾಡಿದಂಥ ಸಂಗತಿಯನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ಆ ಶಿಷ್ಯರನ್ನು ನಡೆಸಿಕೊಂಡು ಹೋಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಅವರನ್ನು ಸಿದ್ಧಪಡಿಸಿತು ಎಂಬುದಾಗಿ ಸ್ಪಷ್ಟವಾಗಿ ನಾವಲ್ಲಿ ತಿಳಿದುಕೊಳ್ಳುತ್ತೇವೆ. ಹಾಗಾದರೆ ಪವಿತ್ರಾತ್ಮ ದೇವರಾತ್ಮ, ದೇವರಾತ್ಮ ದೇವರು ತಾನೇ. ಯೇಸು ಕ್ರಿಸ್ತನು, ಆ ಪವಿತ್ರಾತ್ಮನು, ತಂದೆಯಾದ ದೇವರು ಎಲ್ಲರೂ ಅವರು ಒಂದೇ ಎಂಬುದಾಗಿ ಸ್ಪಷ್ಟೀಕರಿಸಿ ಆ ಸತ್ಯದ ಆತ್ಮನು ದೇವರ ಮಹಿಮೆಯನ್ನು ನಮ್ಮೆಲ್ಲರ ಜೀವಿತದಲ್ಲಿ ತಿಳಿಯಪಡಿಸುವಂಥ ಸರ್ವಶಕ್ತನು ಆತನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ ಯೋಹಾನನ ಬರೆಸುವಾರ್ತೆ 16ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತಾನೆ, ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು ಎಂಬುದಾಗಿ ಹೇಳ್ತಾನೆ. ಈ ಸತ್ಯದ ಆತ್ಮನು, ಆತನು ದೇವರನ್ನ ಮಹಿಮೆ ಪಡಿಸುವಂತ ಆತ್ಮನಾಗಿದ್ದಾನೆ.
ದೇವರ ಮಹಿಮೆಯನ್ನ ಆತನು ನಮಗೆ ತೋರಿಸುವಂತ ಸರ್ವಶಕ್ತನೂ ಆಗಿದ್ದಾನೆ. ಆ ಶಿಷ್ಯರು ದೇವರ ಮಹಿಮೆಯನ್ನು ಆ ಪವಿತ್ರಾತ್ಮನು ಇಳಿದು ಬರುವಾಗ ಅಲ್ಲಿ ಅವರು ಕಂಡರು. ಮಾತ್ರವಲ್ಲದೆ ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಆ ಶಕ್ತಿಯ ಮೂಲಕವಾಗಿ ಅಲ್ಲಿ ದೇವರ ಮಹಿಮೆಯನ್ನು ಕಾಣ್ತಾ ಇರುವಂಥದ್ದನ್ನು ಸ್ಪಷ್ಟವಾಗಿ ಅಲ್ಲಿ ತಿಳಿಪಡಿಸುವಂಥದ್ದನ್ನು ನಾವು ಕಾಣ್ತೇವೆ. ಎಂಥ ಶ್ರೇಷ್ಠವಾದಂಥ ಸಂಗತಿ ನೋಡ್ರಿ. ಈ ಪವಿತ್ರಾತ್ಮನು ಆತನು ಸಹಾಯಕನು, ಆತನು ಸತ್ಯದ ಆತ್ಮನು. ಮಾತ್ರವಲ್ಲದೆ ಆತನು ನಮಗೆ ಪಾಪ, ನೀತಿ, ನ್ಯಾಯ ತೀರುವಿಕೆಯ ವಿಷಯದಲ್ಲಿ ಅರಿವನ್ನು ಹುಟ್ಟಿಸುವ ಆತನು. ಮಾತ್ರವಲ್ಲದೆ ನಮ್ಮನ್ನು ಸತ್ಯಕ್ಕೆ ಸೇರಿಸುವ ಆತನು. ಅದೇ ಸಮಯದಲ್ಲಿ ದೇವರ ಮಹಿಮೆಯನ್ನು ನಾವು ತಿಳಿದುಕೊಳ್ಳುವಂತೆ ಮಾಡುವಂಥ ಸರ್ವಶಕ್ತನು ಆತನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದಂಥ ಪತ್ರದಲ್ಲಿ 9ನೇ ಅಧ್ಯಾಯದ 14ನೇ ವಚನ ಮಾತನಾಡ್ತದೆ, ಆತನು ನಿತ್ಯವಾದ ಆತ್ಮನು ಎಂಬುದಾಗಿ. ಅಂದರೆ ನಿತ್ಯವಾದ ಆತ್ಮನು ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರ ಆತನು ಯಾವಾಗಲೂ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಜೀವನದಲ್ಲಿ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ನೀಡಿ ನಮ್ಮನ್ನು ಆ ಪಾಪದಿಂದ ಬಿಡಿಸಿದಂಥ ಸರ್ವಶಕ್ತನೂ ಆತನಾಗಿದ್ದಾನೆ. ನೋಡಿ ಹೇಳ್ತಾನೆ ಇಬ್ರಿಯರಿಗೆ ಬರೆದಂಥ ಪತ್ರದ 9ನೇ ಅಧ್ಯಾಯದ 14ನೇ ವಚನವನ್ನು ನೋಡುವಾಗ, ಹೋರಿ ಹೋತುಗಳ ರಕ್ತವು ಕಡಸಿನ ಬೂದಿ ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ದೇವರಿಗೆ ಸಮರ್ಪಿಸಿಕೊಂಡು ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದಲ್ಲವೇ. ನೋಡ್ರಿ, ನಮ್ಮನ್ನೇ ಮಾರ್ಪಡಿಸ್ತದೆ. ದೇವರ ಆತ್ಮನ ಶಕ್ತಿಯನ್ನು ನಾವು ಹೊಂದುವಾಗ ನಮ್ಮ ಜೀವಿತದಲ್ಲಿ ನಾವು ಮಾರ್ಪಡ್ತೇವೆ. ಜೀವವುಳ್ಳ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗ್ತದೆ. ದೇವರ ಸರ್ವಶ್ರೇಷ್ಠವಾದಂಥ ಕರುಣೆಯ ಮೂಲಕವಾಗಿ ನಮ್ಮ ಮನಸ್ಸು ಶುದ್ಧವಾಗಿ ದೇವರ ಕಾರ್ಯಗಳನ್ನು ಮಾಡುವಂತೆ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿ ಬದುಕುವಂಥ ಶ್ರೇಷ್ಠವಾದಂಥ ಜೀವನ ನಮ್ಮದಾಗ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. ನೋಡಿ, ಶಿಷ್ಯರ ಜೀವನದಲ್ಲಿ ಯಾವಾಗ ದೇವರ ಆತ್ಮವನ್ನು ಅವರು ಹೊಂದಿಕೊಂಡ್ರು, ಅವರ ಜೀವನದಲ್ಲಿ ಜೀವನವೇ ಮಾರ್ಪಟ್ಟು ಯಾವುದಕ್ಕೂ ಭಯಪಡದೆ ದೇವರ ಮಹಿಮೆಗೋಸ್ಕರವಾಗಿ ಅವರು ಜೀವಿಸುವಂತೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ರು. ಪೌಲನ ಜೀವಿತ ನೋಡೋಣ, ಪೇತ್ರನ ಜೀವಿತ ನೋಡೋಣ, ತೋಮನ ಜೀವಿತವನ್ನು ನಾವು ಅವಲೋಕಿಸೋಣ. ಜೀವನದಲ್ಲಿ ಕ್ರಿಸ್ತನಿಗೋಸ್ಕರವಾಗಿ ಬದುಕುವಂತೆ ದೇವರ ಆತ್ಮ ಪ್ರೇರಿತರಾಗಿ ದೇವರ ಕಾರ್ಯಗಳಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು. ಸಮುದ್ರದ ಮಧ್ಯದಲ್ಲಿ ಡೋಣಿ ಒಡೆದು ಹೋಯಿತು. ಒಡೆದು ಹೋದರೂ ಸಹ ಅವರು ಕ್ರಿಸ್ತನಿಗೆ ಸಾಕ್ಷಿ ಕೊಡುವಂಥದ್ದನ್ನು ಬಿಡಲಿಲ್ಲ. ದೇವರ ಆತ್ಮ ಪ್ರೇರಿತರಾಗಿ ಇನ್ನೂ ದೇವರ ವಿಷಯದಲ್ಲಿ ಸಾಕ್ಷಿ ಕೊಡುವಂತೆ ತಮ್ಮ ಜೀವಿತವನ್ನು ಅವರು ರೂಪಿಸಿಕೊಂಡ್ರು. ಅಷ್ಟು ಮಾತ್ರವಲ್ಲದೆ ಆ ದಿವಸಗಳಲ್ಲಿ ನರಭಕ್ಷಕರ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಜೀವದ ವಾಕ್ಯಗಳನ್ನು ತಿಳಿಯಪಡಿಸುವಂತೆ ತಮ್ಮನ್ನು ತಾವು ರೂಪಿಸಿಕೊಂಡ್ರು. ದೇವರ ಮಹಿಮೆಗೋಸ್ಕರವಾಗಿ ತಮ್ಮ ಜೀವಿತವನ್ನೇ ಮಾರ್ಪಡಿಸಿಕೊಂಡು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ರು. ಹಾಗಾದರೆ ಈ ಪವಿತ್ರಾತ್ಮವರ ಯಾರಿಗೆ ಸಿಗ್ತದೆ? ಪವಿತ್ರಾತ್ಮವರ ಎಲ್ಲರೂ ಹೊಂದುವುದಕ್ಕೆ ಸಾಧ್ಯವು. ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಯಾರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವನ ಮಾಡ್ತಾ ಇರ್ತಾರೋ ಅಂಥವರ ಜೀವನದಲ್ಲಿ ಈ ದೇವರ ಆತ್ಮನ ಶಕ್ತಿಯನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ಮಾತನಾಡ್ತದೆ. 1ನೇ ಕೊರಿಂಥದವರಿಗೆ ಬರೆದಂಥ ಪತ್ರದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಎಂಬುದಾಗಿ ತಿಳಿಸ್ತಾನೆ.
ಒಬ್ಬೊಬ್ಬರಿಗೆ ತನ್ನ ಚಿತ್ತಕ್ಕನುಸಾರವಾಗಿ ಆತನು ಹಂಚಿಕೊಟ್ಟು ನಡೆಸುತ್ತಾನೆ. ಯಾರು ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಜೀವಿಸ್ತಾರೋ, ಯಾರು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಬದುಕ್ತಾರೋ ಅವರ ಜೀವಿತದಲ್ಲಿ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯ. ಪವಿತ್ರಾತ್ಮ ವರ ಅಂಥವರಿಗೆ ಸಿಗ್ತದೆ. ಪವಿತ್ರಾತ್ಮನ ವರದ ಮೂಲಕವಾಗಿ ದೇವರ ಚಿತ್ತವನ್ನು ನೆರವೇರಿಸುವಂತೆ ತಮ್ಮನ್ನು ತಾವು ರೂಪಿಸಿಕೊಳ್ತಾರೆ. ಹಾಗಾದರೆ ದೇವರ ಆತ್ಮನ ವರ ಅದು ಸಿಕ್ಕುವಂಥದ್ದು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಂಬಿಗಸ್ತರಾಗಿ ಜೀವಿಸುವಂಥವರಿಗೆ ಮಾತ್ರ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ಮಾತನಾಡ್ತದೆ. ಹಾಗಾದರೆ ಯಾವಾಗ ಹೇಗೆ ಈ ಪವಿತ್ರಾತ್ಮ ವರವು ನಮ್ಮ ಜೀವಿತದಲ್ಲಿ ಕೊಡಲ್ಪಡ್ತದೆ, ಯಾವಾಗ ಹೇಗೆ ಕೊಡಲ್ಪಡ್ತದೆ ಎಂಬುದಾಗಿ ಹೇಳುವಾಗ ಅಪೊಸ್ತಲರ ಕೃತ್ಯದಲ್ಲಿ 2ನೇ ಅಧ್ಯಾಯ 38ನೇ ವಚನವನ್ನು ನೋಡುವಾಗ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ನಿಮ್ಮ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಗಸ್ತರಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ಪವಿತ್ರಾತ್ಮವರ ನಿಮಗೆ ಕೊಡಲ್ಪಡ್ತದೆ. ಜೀವನವೇ ಬದಲಾಗಬೇಕು. ಜೀವನವೇ ಬದಲಾಗುವಾಗ ದೇವರಾತ್ಮನ ವರ ಕೊಡಲ್ಪಡ್ತದೆ. ದೇವರಾತ್ಮನ ವರ ಕೊಡಲ್ಪಡುವಾಗ ಜೀವನದಲ್ಲಿ ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಗಲಾತ್ಯದವರಿಗೆ ಬರೆದಂಥ ಪತ್ರದಲ್ಲಿ 4ನೇ ಅಧ್ಯಾಯದ 6ನೇ ವಚನವನ್ನು ನೋಡುವಾಗ ಹೇಳ್ತಾರೆ, ನೀವು ಪುತ್ರರಾಗಿರುವುದರಿಂದ, ನೀವು ಯೇಸುವಿನ ಮಕ್ಕಳಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು ಎಂಬುದಾಗಿ ತಿಳಿಸ್ತಾನೆ. ಯೇಸುವಿನ ಮಕ್ಕಳಾಗುವುದರಿಂದ ಈ ಲೋಕದ ಎಲ್ಲ ಸಂಗತಿಗಳನ್ನು ಬದಿಗಿಟ್ಟು ಸೈತಾನನನ್ನು ಎದುರಿಸಿ ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ನಮ್ಮ ಜೀವನದಲ್ಲಿ ಈ ಪವಿತ್ರಾತ್ಮವರವು ದಾನವಾಗಿ ನಮ್ಮ ಹೃದಯಗಳಲ್ಲಿ ಕೊಡಲ್ಪಡ್ತದೆ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ಮಾತನಾಡ್ತದೆ. ನಮ್ಮ ಜೀವನದಲ್ಲಿ ನಾವು ಅನೇಕ ಸಾರಿ ದೇವರ ವಾಕ್ಯವನ್ನು ತಪ್ಪಾಗಿ ಗ್ರಹಿಸಿಕೊಳ್ತೇವೆ. ನಮಗೆ ದೇವರ ವಾಕ್ಯ ಒಂದು ಸ್ವಲ್ಪ ಓದುವುದಕ್ಕೆ ನಾವು ಪ್ರಾರಂಭ ಮಾಡುವಾಗ, ದೇವರ ವಾಕ್ಯವನ್ನು ನಾವು ಸ್ವಲ್ಪ ಅದರಲ್ಲಿ ಆಳವಾಗಿ ಹೋಗುವಂಥ ಸ್ಥಿತಿಗೆ ಬರುವಾಗ ನಮ್ಮಲ್ಲಿ ಗರ್ವದ ಸ್ವಭಾವ ಹೆಚ್ಚಾಗ್ತದೆ. ಹೆಚ್ಚಾಗಿ ನಾವೇ ಈ ಲೋಕದಲ್ಲಿ ಶ್ರೇಷ್ಠರು ಎಂಬುದಾಗಿ ಜೀವಿಸುವಂತೆ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಪವಿತ್ರಾತ್ಮ ಅಂಥ ಒಂದು ಜೀವನವನ್ನು ಆತನು ಮೆಚ್ಚುವುದಿಲ್ಲ. ಪವಿತ್ರಾತ್ಮ ವರ ಎಂಬುದಾಗಿ ಹೇಳುವಾಗ ಸಂಪೂರ್ತಿಯಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರ ಮಹಿಮೆಗೋಸ್ಕರವಾಗಿ ನಂಬಿಗಸ್ತರಾಗಿ ಜೀವಿಸುವಂಥ ಶ್ರೇಷ್ಠವಾದಂಥ ಜೀವನವನ್ನು ಅದು ಬಯಸುವಂಥದ್ದಾಗಿದೆ. ನೋಡಿ, ದೇವರ ವಾಕ್ಯದಲ್ಲಿ ಹೇಳ್ತದೆ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 31ನೇ ವಚನವನ್ನು ನೋಡುವಾಗ, ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಪ್ರಾರ್ಥನೆ ಮಾಡುವಾಗ ಅವರು ಕೂಡಿದ್ದ ಸ್ಥಳವೆಲ್ಲವೂ ನಡುಗಿತು. ಪವಿತ್ರಾತ್ಮಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು. ಶಕ್ತಿ, ಅವರ ಜೀವನದಲ್ಲಿ ಧೈರ್ಯ, ದೇವರಾತ್ಮವನ್ನು ಹೊಂದುವಾಗ, ಪ್ರಾರ್ಥನೆಯ ಮೂಲಕವಾಗಿ ದೇವರಾತ್ಮವನ್ನು ಹೊಂದಿರುವಾಗ ಅಲ್ಲಿ ಶಕ್ತಿ ಉಂಟಾಗಿ ಯಾವುದಕ್ಕೂ ಭಯಪಡದೆ ಸಾಕ್ಷಿ ನುಡುವುದಕ್ಕಾಗಿ ತಮ್ಮನ್ನು ತಾವು ರೂಪಿಸಿಕೊಂಡ್ರೆ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ಜೀವನವೇ ಬದಲಾವಣೆ.
ಸಂಪೂರ್ತಿಯಾಗಿ ಈ ಪವಿತ್ರಾತ್ಮ ವರವನ್ನು ಹೊಂದುವಾಗ ಯೇಸು ಕ್ರಿಸ್ತನ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ರೂಢಿಸಲ್ಪಡ್ತವೆ. ಯಾಕೆಂದರೆ ಯೇಸು ಕ್ರಿಸ್ತನ ಆತ್ಮ ಈ ಪವಿತ್ರಾತ್ಮವಾಗಿರುವುದರಿಂದ ಯಾವಾಗ ಆ ಪವಿತ್ರಾತ್ಮವನ್ನು ನಾವು ಹೊಂದ್ತೇವೋ ಆಗ ಯೇಸು ಕ್ರಿಸ್ತನ ಗುಣಗಳು ನಮ್ಮ ಜೀವಿತದಲ್ಲಿ ಅವು ಗೋಚರವಾಗ್ತವೆ. ಇಲ್ಲದೆ ಹೋದರೆ ಪವಿತ್ರಾತ್ಮನ ಗುಣಗಳು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಪವಿತ್ರಾತ್ಮ ದಾನವನ್ನು ಹೊಂದುವಾಗ ಯೇಸು ಕ್ರಿಸ್ತನ ಜೀವನ ಮಾದರಿಯನ್ನೇ ನಾವು ಅನುಸರಿಸುವುದಕ್ಕೆ ಸಾಧ್ಯವಾಗ್ತದೆ. 1 ಕೊರಿಂಥದವರಿಗೆ ಬರೆದಂಥ ಪತ್ರ 14ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮ ವರಗಳನ್ನು ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಕ್ರಿಸ್ತನನ್ನು ಅನುಸರಿಸಿರಿ, ಪ್ರೀತಿಯನ್ನು ಅಭ್ಯಾಸ ಮಾಡಿರಿ, ಆಗ ಪವಿತ್ರಾತ್ಮ ವರಗಳನ್ನು ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಎಂಥ ಶ್ರೇಷ್ಠವಾದಂಥ ಸಂಗತಿಯನ್ನು ಇಲ್ಲಿ ತಿಳಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವನ ಮಾಡುವಾಗ ಆ ಪವಿತ್ರಾತ್ಮನ ವರವನ್ನು ಹೊಂದಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಆಗ ಜೀವನವೇ ಬದಲಾಗಿ ಕ್ರಿಸ್ತನ ಗುಣಗಳನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಆಗ ಸೈತಾನನು ನಮ್ಮ ಬಳಿಗೆ ಬರುವುದಿಲ್ಲ. ಸೈತಾನ ನಮ್ಮ ಬಳಿಗೆ ಬರುವುದಿಲ್ಲ. ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ಪವಿತ್ರಾತ್ಮನ ವಿರುದ್ಧವಾಗಿ ಮಾಡುವಂಥ ಯಾವ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ಕ್ಷಮಿಸಲ್ಪಡುವುದಿಲ್ಲ. ವಿರುದ್ಧವಾಗಿ ಮಾಡುವಂಥ ಕಾರ್ಯಗಳು ಅವು ಕ್ಷಮಿಸಲ್ಪಡುವುದಿಲ್ಲ. ಪವಿತ್ರಾತ್ಮ ಹೊಂದಿ ಯೇಸು ಕ್ರಿಸ್ತನ ಗುಣಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವನ ಮಾಡುವಾಗ ಶ್ರೇಷ್ಠವಾದಂಥ ಆಶೀರ್ವಾದಕ್ಕೆ ನಾವು ಪಾತ್ರ ಆಗ್ತೇವೆ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಂದು ವೇಳೆ ನಾವು ಪವಿತ್ರಾತ್ಮನನ್ನು ನಂದಿಸುವುದಾದರೆ ನಮ್ಮ ಜೀವನದಲ್ಲಿ ಕ್ಷಮಾಪಣೆಯೇ ಇಲ್ಲ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರು ಯಾರು? ನಮ್ಮ ವಿಷಯದಲ್ಲಿ ದೇವರೇ ನೊಂದುಕೊಂಡ್ರೆ ಯಾರು ಸಹಿಸುವುದಕ್ಕೆ ಸಾಧ್ಯ? ಹಾಗಾದರೆ ಪ್ರಿಯರೇ, ಪವಿತ್ರಾತ್ಮ ಇದು ದೇವರ ಆತ್ಮ, ಯೇಸು ಕ್ರಿಸ್ತನ ಆತ್ಮ. ಈ ಪವಿತ್ರಾತ್ಮನ ಆತ್ಮವನ್ನು ನಾವು ಹೊಂದುವಾಗ ಜೀವನದಲ್ಲಿ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಒಂದು ವೇಳೆ ಯೆಹೋಶುವನ ಗ್ರಂಥದಲ್ಲಿ 7ನೇ ಅಧ್ಯಾಯದ 20ರಿಂದ 25ನೇ ವಚನವನ್ನು ನೋಡುವಾಗ, ನಾವು ಆತ್ಮಿಕರಾದ ಮೇಲೆ, ದೇವರಾತ್ಮವನ್ನು ಹೊಂದಿದ ಮೇಲೆ ಕೆಟ್ಟವರಾಗಿ ಜೀವಿಸಿದರೆ ಅದರಿಂದ ಎಷ್ಟು ನಾಶನ ಬರುತ್ತದೆ ಎಂಬುದಾಗಿ ಆಕಾನನ ಜೀವಿತದ ಕುರಿತಾಗಿ ಮಾತನಾಡುವಂಥದ್ದನ್ನು ನಾವು ಕಾಣ್ತೇವೆ. ದೇವರಿಗೆ ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡ, ಮರಣ ಹೊಂದಿದ ಅವನ ಕುಟುಂಬ ನಾಶವಾಗಿ ಹೋಯಿತು. ಹಾಗಾದರೆ ದೇವರಾತ್ಮನ ವಿರುದ್ಧವಾಗಿ ನಡೆದುಕೊಳ್ಳುವಾಗ ಆತನನ್ನು ಕಲ್ಲೆಸೆದು ಕೊಂದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರಿಯರೇ, ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣ್ತೇವೆ, ದೇವರ ರೋಷವೆಂಬ ಅಗ್ನಿಯು ನಮ್ಮನ್ನು ಸುಡುತ್ತದೆ. ಆದ್ದರಿಂದ ಪವಿತ್ರಾತ್ಮನ ವಿರುದ್ಧವಾಗಿ ನಾವು ಎಂದಿಗೂ ಜೀವಿಸಬಾರದು. ಪವಿತ್ರಾತ್ಮ ಅಂದರೆ ಯೇಸು ಕ್ರಿಸ್ತನೇ, ದೇವರು ತಾನೇ. ದೇವರಿಗೆ ವಿರುದ್ಧವಾಗಿ ಜೀವಿಸುವುದಾದರೆ ನಮ್ಮ ಜೀವನ ನರಕ.
ನಮ್ಮ ಜೀವನ ನಾಶನ, ದೇವರ ಕೋಪಕ್ಕೆ ಒಳಗಾಗುವಂಥ ಸ್ಥಿತಿ ನಮಗೆ ಬರ್ತದೆ. ಆದ್ದರಿಂದ ಪ್ರಿಯರೇ, ಈ ವಾಕ್ಯಗಳ ಮೂಲಕವಾಗಿ ಎಚ್ಚೆತ್ತುಕೊಳ್ಳೋಣ. ದೇವರ ಅನ್ಯೋನ್ಯತೆಯಲ್ಲಿ ಸ್ಥಿರ ನಿಲ್ಲೋಣ. ದೇವರ ಆತ್ಮವನ್ನು ಧರಿಸಿ ದೇವರ ಮಹಿಮೆಗೋಸ್ಕರವಾಗಿ ಜೀವಿಸುವಂಥ ಶ್ರೇಷ್ಠವಾದಂಥ ಜೀವನವನ್ನು ನಾವು ರೂಪಿಸಿಕೊಂಡು ಕ್ರಿಸ್ತನ ಪ್ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲೋಣ. ದೇವರಾತ್ಮನು ನಮ್ಮನ್ನು ಆಶೀರ್ವದಿಸಿ ಈ ಲೋಕದಲ್ಲಿ ಕೈ ಹಿಡಿದು ನಡೆಸಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ದೇವರೇ, ನೀನು ಯಾವಾಗಲೂ ನಮ್ಮ ಸಂಗಡ ಇರುವಾತನೇ ಆಗಿದ್ದಿ. ಆತ್ಮಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿದ್ದು ನಿನ್ನ ಪ್ರೀತಿಯನ್ನು ತೋರಿಸುವಂಥ ಸರ್ವಶಕ್ತನು ನೀನಾಗಿದ್ದಿ. ನಾವು ಆತ್ಮೀಕರಾಗುವಾಗ ನಮ್ಮ ಜೀವನವೇ ಮಾರ್ಪಡ್ತದೆ. ನಿನ್ನ ಅನ್ಯೋನ್ಯತೆ ನಮಗೆ ಸಿಗ್ತದೆ. ನಮ್ಮ ಜೀವನದಲ್ಲಿ ಬದಲಾವಣೆ ಉಂಟಾಗ್ತದೆ. ಕ್ರಿಸ್ತನ ಮಹಿಮೆಗೋಸ್ಕರವಾಗಿ ಜೀವಿಸುವಂಥ ಶ್ರೇಷ್ಠವಾದಂಥ ಜೀವನ ನಮ್ಮದಾಗ್ತದೆ. ಹೀಗಿರುವಾಗ ಅಂಥ ಶ್ರೇಷ್ಠವಾದಂಥ ಜೀವನವನ್ನು ನಮಗೆ ಅನುಗ್ರಹಿಸಿ ನಿನ್ನ ಪ್ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಕರುಣೆ ತೋರಿಸು. ಯೇಸು ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿ ನಿಮ್ಮ ತಂದೆಯನ್ನು ಕೊಂಡಾಡುವರು. ಸಂಕೀರ್ತನೆಗಳಲ್ಲಿ 87ನೇ ಕೀರ್ತನೆ 87.
ಕರ್ತನ ಸಂಪೂರ್ಣ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಸರ್ವ ಸಮರ್ಥನು ಸದಾ ಜೀವಿಸುವನಾದ ದೇವರೇ, ಮನುಷ್ಯರೆಲ್ಲರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮಾಡುವುದಕ್ಕೂ ಉಪಕಾರ ಸ್ತುತಿಗಳನ್ನು ಸಲ್ಲಿಸುವುದಕ್ಕೂ ದಿನ ಪವಿತ್ರ ಅಪೊಸ್ತಲರ ಮುಖಾಂತರವಾಗಿ ನೀನು ನಮಗೆ ಕಲಿಸುತ್ತಿರುತ್ತೀಯಲ್ಲ. ಪರಮದಯದಿಂದ ಈ ನಮ್ಮ ದಾನ ಧರ್ಮಗಳನ್ನು ಅರ್ಪಣೆಗಳನ್ನು ಸ್ವೀಕರಿಸು ಮತ್ತು ಪ್ರತಾಪ ಉಳೀಶ್ ನಿನಗೆ ಅರ್ಪಿಸುವ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸೆಂದು ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಮತ್ತು ನಿನ್ನ ಸಾರ್ವತ್ರಿಕ ಸಭೆಗೆ ಯಾವಾಗಲೂ ಸತ್ಯ, ಐಕ್ಯ ಮತ್ತು ಐಕ್ಯಮತ್ಯ ಇವುಗಳ ಆತ್ಮವನ್ನು ಕೊಡಿ ಎಂದು ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಮತ್ತು ನಿನ್ನ ಪವಿತ್ರ ನಾಮವನ್ನು ಅಂಗೀಕರಿಸುವರೆಲ್ಲರೂ ನಿನ್ನ ಪವಿತ್ರ ವಚನದ ಸತ್ಯವನ್ನು ಕುರಿತು ಒಮ್ಮನಸ್ಸುಳ್ಳವರಾಗಿರುವಂತೆಯೂ ಐಕ್ಯದಲ್ಲಿ ಭಕ್ತಿಯುಳ್ಳ ಪ್ರೀತಿಯಲ್ಲಿಯೂ ನಡೆಯುವಂತೆಯೂ ದಯಪಾಲಿಸು. ಓ ಸ್ವರ್ಗದಲ್ಲಿರುವ ಪಿತನೇ, ಎಲ್ಲ ಬಿಷೋಪರಿಗೂ ಪ್ರಿಸ್ತರಿಗೂ ಮತ್ತು ದೀಕನರಿಗೂ, ಮುಖ್ಯವಾಗಿ ನಿನ್ನ ಸೇವಕರಾದಂಥ ಮಾಡರೇಟರಿಗೂ ಮತ್ತು ಬಿಷೋಪರಿಗೂ ನಿನ್ನ ಕೃಪಾವರವನ್ನು ದಯಪಾಲಿಸಿ ಅವರು ತಮ್ಮ ಜೀವನದಿಂದಲೂ ಉಪದೇಶದಿಂದಲೂ ಸಜೀವಾದ ನಿನ್ನ ಸತ್ಯವಾಕ್ಯವನ್ನು ಪ್ರಚುರಪಡಿಸುವಂತೆಯೂ ಪವಿತ್ರ ಸಂಸ್ಕಾರಗಳನ್ನು ಯಥಾವಿಧಿಯಾಗಿ ಯೋಗ್ಯ ರೀತಿಯಿಂದ ನಡೆಸುವಂತೆಯೂ ಅನುಗ್ರಹಿಸು. ಇದಲ್ಲದೆ ನಿನ್ನ ಸಭಾ ರಚನೆಯ ಕಾರ್ಯದಲ್ಲಿಯೂ ಸುವಾರ್ಥ ಪ್ರಸರಣದಲ್ಲಿಯೂ ತಮ್ಮ ತಮ್ಮ ಕರೆಯುವಿಕೆ ಮೇರೆಗೆ ಶ್ರಮ ಪಡುತ್ತಿರುವ ನಿನ್ನ ಬೇರೆ ಸೇವಕರನ್ನು ಆಶೀರ್ವದಿಸಿ ಅವರ ಶ್ರಮದ ಮೂಲಕ ನಿನ್ನ ಸತ್ಯದ ಪರಿಜ್ಞಾನವು ಲೋಕದಲ್ಲೆಲ್ಲ ತುಂಬಿಕೊಳ್ಳುವಂತೆ ಮಾಡೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನೀನು ದಯವಿಟ್ಟು ನಿನ್ನ ಪ್ರಜೆಗಳೆಲ್ಲ, ಮುಖ್ಯವಾಗಿ ಇಲ್ಲಿ ನೆರೆದಿರುವ ಈ ನಿನ್ನ ಸಭೆಯವರಿಗೆಲ್ಲ ನಿನ್ನ ದಿವ್ಯ ಅನುಗ್ರಹವನ್ನು ದಯಪಾಲಿಸು. ಅವರು ದೀನಭಾವದಿಂದಲೂ ಭಯಭಕ್ತಿಯಿಂದಲೂ ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ಅದನ್ನು ಒಪ್ಪಿಕೊಂಡು ತಮ್ಮ ಜೀವಮಾನ ಕಾಲವೆಲ್ಲ ನಿರ್ಮಲದಿಂದಲೂ ನೀತಿಯಿಂದಲೂ ಬಾಳುತ್ತಾ ನಿನ್ನ ಯಥಾರ್ಥವಾಗಿ ಸೇವಿಸುತ್ತಿರುವಂತೆ ಮಾಡಿದ್ದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಎಲ್ಲ ದೇಶಗಳ ಜನರನ್ನು ನೀತಿಯ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಸು. ಎಲ್ಲ ರಾಷ್ಟ್ರಗಳ ಅಧಿಪತಿಗಳನ್ನು, ಅವರ ಕೈ ಕೆಳಗಿರುವ ಎಲ್ಲ ಅಧಿಕಾರಿಗಳನ್ನು ಸರಿಯಾಗಿ ಸಾಗಿಸ್ತಾ ಅವರ ಸ್ವಾಧೀನದಲ್ಲಿರುವ ನಿನ್ನ ಜನರೆಲ್ಲರೂ ಧರ್ಮಾನುಸಾರವಾಗಿ ಶಾಂತ ರೀತಿಯಿಂದ ಆಳಲ್ಪಡುವಂತೆ ಅನುಗ್ರಹಿಸೆಂದು ನಿನ್ನ ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ಕೊರೋನಾ ಎಂಬ ಈ ರೋಗದ ವಿಷಯದಲ್ಲಿ ಕರ್ತನೆ, ನಾವೆಲ್ಲರೂ ನಿನ್ನ ಪಾದ ಸನ್ನಿಧಾನದಲ್ಲಿ ಬೋರ್ಲು ಬಿದ್ದು ಪ್ರಾರ್ಥನೆ ಮಾಡಿದ್ದೇವೆ. ಆದಷ್ಟು ಬೇಗನೆ ಆ ರೋಗ ಹೊರಟು ಹೋಗುವಂತೆ ನೀನು ದಯದೋರಿ ಕರ್ತನೆ, ಅದಕ್ಕೆ ತಕ್ಕದಾದಂಥ ಲಸಿಕೆಯನ್ನು ಕಂಡು ಹಿಡಿದು ಮನುಷ್ಯರ ಜೀವನದಲ್ಲಿ ಆ ಭಯವನ್ನು ಹೊರಟು ಹೋಗಿಸಿ ನಿನ್ನ ಪ್ರೀತಿಯಲ್ಲಿ ನಾವು ಯಾವಾಗಲೂ ನಿನಗೆ ಸ್ತೋತ್ರಗಾನ ಮಾಡುತ್ತಾ ಜೀವಿಸುವಂಥ ಶ್ರೇಷ್ಠವಾದಂಥ ಜೀವನವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕರ್ತ, ಈ ದಿವಸಗಳನ್ನು ನಾವು ನೋಡುವಾಗ ನೀನು ಬರುವಂಥ ಸಮಯ ಹತ್ತಿರವಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಅರ್ಥವಾಗ್ತದೆ. ನಿನ್ನ ಬರೋಣಕ್ಕೋಸ್ಕರವಾಗಿ ನಾವು ಸಿದ್ಧ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಕರ್ತನೆ ನಿನ್ನ ಬರೋಣಕ್ಕೋಸ್ಕರವಾಗಿ ಕಾಯ್ತಾ ಆ ನಿತ್ಯತ್ವವನ್ನು ಹೊಂದುವುದಕ್ಕಾಗಿ ನಮ್ಮ ಜೀವಿತವನ್ನು ಸಿದ್ಧಪಡಿಸಿಕೊಳ್ಳಿಕ್ಕಾಗುವಂತೆ ಆಶೀರ್ವಾದ ಮಾಡು. ಇದಲ್ಲದೆ ನಿನ್ನ ದಿವ್ಯ ಆಶೀರ್ವಾದದಿಂದ ಬರ ಕೊರತೆಗಳು ಬಯಲಾಗಿ ನಾವೆಲ್ಲರ ತಕ್ಕ ಕಾಲದಲ್ಲಿ ಭೂಮಿಯ ಫಲಗಳನ್ನು ಕೃತಜ್ಞತಾ ಭಾವದಿಂದ ಅನುಭೋಗಿಸುವ ಹಾಗೆ ಅನುಕೂಲಿಸಿಕೊಡಬೇಕೆಂದು ನಿನ್ನನ್ನು ಭಿನ್ನವಿಸುತ್ತೇವೆ. ಓ ಪ್ರಭುವೆ, ಈ ಅಸ್ಥಿರವಾದ ಆಯುಷ್ಯದಲ್ಲಿ ಕಷ್ಟ, ದುಃಖ, ಕೊರತೆ, ಬೇರೆ ವಿಧವಾದ ವಿಪತ್ತುಗಳಿಗೆ ಗುರಿಯಾದವರನ್ನು ಕನಿಕರಿಸಿ ಅವರಿಗೆ ಆದರಣೆಯನ್ನು ಸಹಾಯವನ್ನು ಕೊಡೆಂದು ನಿನ್ನನ್ನು ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಮೇಲಾಗಿ ನಿನ್ನ ಭಕ್ತಿ ವಿಶ್ವಾಸದಲ್ಲಿ ಬದುಕಿ ಈಗ ಕಣ್ಮರೆಯಾಗಿರುವ ನಿನ್ನ ದಾಸರೆಲ್ಲರನ್ನ ದಯುಳ್ಳ ತಂದೆಯಾದ ನಿನ್ನ ಕೈಗೆ ಒಪ್ಪಿಸ್ತೇವೆ. ಅವರಿಗೆ ನಿನ್ನ ಕೃಪೆ, ಶಾಂತಿ, ಪ್ರಕಾಶಗಳನ್ನು ಅನುಗ್ರಹಿಸೆಂದು ಬೇಡುತ್ತೇವೆ. ನಿನ್ನ ಎಲ್ಲ ಸಂತರಲ್ಲಿಯೂ ನೀನು ಪ್ರಕಟ ಮಾಡಿದ ನಿನ್ನ ಅಗಾಧವಾದ ಕೃಪೆ ಮತ್ತು ಗುಣಾತಿಶಯಗಳಿಗಾಗಿ ನಿನ್ನನ್ನು ಬಾಯಿ ತುಂಬ ಹೊಗಳಿ ಸಂಪೂರ್ಣ ಹೃದಯದಿಂದ ನಿನ್ನನ್ನು ಕೊಂಡಾಡ್ತೇವೆ. ಮತ್ತು ನಂಬಿಕೆಯಲ್ಲಿ ನೆಲೆಯಾಗಿದ್ದು ನಿನ್ನ ಪವಿತ್ರವಾದ ಆಜ್ಞಾ ಮಾರ್ಗದಲ್ಲಿ ನಡೆದು ಹೋದಂಥ ಅವರ ಮಾದರಿಯನ್ನು ನಾವು ಅನುಸರಿಸುತ್ತಾ ಕಡೆಯಲ್ಲಿ ನಿನ್ನ ಕುಮಾರರ ಹೃದಯದಲ್ಲಿ ಪಾಲು ಹೊಂದಿಕೊಳ್ಳುವಂತೆ ಅನುಕೂಲಿಸಿಕೊಡಬೇಕೆಂದು ನಿನ್ನನ್ನು ಪ್ರಾರ್ಥಿಸ್ತೇವೆ. ತಂದೆ, ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಒಬ್ಬನೇ ದೇವರಾಗಿದ್ದು ಎಂದೆಂದಿಗೂ ಜೀವಿಸಿ ಆಳುತ್ತಿರುವ ನಮ್ಮೊಬ್ಬನೇ ಮಧ್ಯಸ್ಥನು ಸಹಾಯಕನಾದ ಯೇಸು ಕ್ರಿಸ್ತನಿಗೋಸ್ಕರ ಇದನ್ನು ದಯಪಾಲಿಸಿ ಎಂದು ಬೇಡುತ್ತೇವೆ.
ನಿಮ್ಮ ಪಾಪಗಳಿಗೋಸ್ಕರ ನಿಜವಾಗಿಯೂ ಮನಪೂರ್ವಕವಾಗಿಯೂ ಪಶ್ಚಾತ್ತಾಪಟ್ಟು ನಿಮ್ಮ ನೆರೆಯವರ ಸಂಗಡ ಪ್ರೀತಿಯಿಂದಲೂ ಮಮತೆಯಿಂದಲೂ ಇದ್ದು ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇನ್ನು ಮೇಲೆ ಆತನ ಪವಿತ್ರ ಮಾರ್ಗದಲ್ಲಿ ನಡೆಯುತ್ತಾ ನೂತನ ಜೀವನದಲ್ಲಿ ನಡೆಯಲು ನಿಶ್ಚಯಿಸುವರೆ ವಿಶ್ವಾಸದಿಂದ ಸಮೀಪಕ್ಕೆ ಬಂದು ನಿಮ್ಮ ಸಮಾಧಾನಕ್ಕೋಸ್ಕರವಾಗಿ ಈ ಪವಿತ್ರ ಸ್ಯಾಕ್ರಮೆಂಟನ್ನು ತಕ್ಕೊಳ್ಳಿರಿ ಮತ್ತು ವಿನಯವಾಗಿ ನಿಮ್ಮ ಮೊಣಕಾಲೂರಿ ಸರ್ವಸಮರ್ಥ ದೇವರ ಬಳಿಯಲ್ಲಿ ನಮ್ರತೆಯಿಂದ ನಿಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡಿರಿ. ಓ ಸರ್ವಸಮರ್ಥ ದೇವರೇ, ನಮ್ಮ ಪ್ರಭು ಯೇಸು ಕ್ರಿಸ್ತನ ಪಿತನೇ, ಸರ್ವವಸ್ತುಗಳ ನಿರ್ಮಾಣಿಕನೇ, ಸಕಲ ಮನುಷ್ಯ ನ್ಯಾಯಾಧಿಪತಿಗೆ ನಾವು ಪ್ರತಾಪವು ಈಶ್ನಾಮಿಯ ವಿರೋಧವಾಗಿ ಅವುಗಳಿಂದ ನಾವು ನಿಮ್ಮ ಸಂತಾಪ ಕೋಪವನ್ನು ಮಾಡಿಕೊಂಡಿದ್ದೇವೆ. ನಾವು ನಿಜ ಪಶ್ಚಾತ್ತಾಪಟ್ಟು ನಮ್ಮ ದುಷ್ಕೃತ್ಯದ ಪುರುಷ ಮಾಡುತ್ತೇವೆ. ಅವುಗಳನ್ನ ನಮ್ಮ ದುಃಖಕರವಾಗಿ ಅವುಗಳ ಪಾರು ಸಹಿಸುವುದಾಗಿದೆ. ನಮ್ಮ ಮೇಲೆ ದಯಮಾಡು, ಪರಮ ದಯಾಳು ತನ್ನ ಮೇಲೆ ದಯಮಾಡು. ನಿನ್ನ ಪುತ್ರನಾದ ನಮ್ಮ ಪ್ರಭು ಯೇಸು ಕ್ರಿಸ್ತನಿಂದ ಕ್ಷಮಿಸು ಮತ್ತು ನಿನ್ನ ನಾಮದ ಮಾನವೂ ನಾವು ಯಾವ ನೂತನ ಜೀವನದಲ್ಲಿ ಮಾಡಿದ್ದು ನಿನ್ನನ್ನು ಸೇವಿ ಸಂತೋಷಿಸುತ್ತದೆ. ನಮ್ಮ ಪ್ರಭು ಯೇಸು ಕ್ರಿಸ್ತನ ದ್ವಾರದಿಂದ ಆಮೆನ್. ಸರ್ವ ಸಮರ್ಥ ದೇವರಾದ ಸ್ವರ್ಗದಲ್ಲಿ ನಮ್ಮ ಪಿತನು ತನ್ನ ಕಡೆಗೆ ಮನಪೂರ್ವಕವಾದ ಪಶ್ಚಾತ್ತಾಪದಿಂದಲೂ ನಿಜ ವಿಶ್ವಾಸದಿಂದ ತಿರುಕೊಳ್ಳುವರೆಲ್ಲರಿಗೆ ತನ್ನ ಮಹಾಕೃಪೆಯಿಂದ ಪಾಪ ಕ್ಷಮೆ ವಾಗ್ದತ್ತವನ್ನು ಕೊಟ್ಟಿದ್ದಾನೆ. ಆತ ನಿಮ್ಮ ಮೇಲೆ ದಯ ಮಾಡಲಿ, ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ವಿಮೋಚಿಸಲಿ, ಎಲ್ಲ ಒಳ್ಳೆಯತನದಲ್ಲಿ ನಿಮ್ಮನ್ನು ದೃಢಪಡಿಸಿ ಸ್ಥಿರಪಡಿಸಲಿ ಮತ್ತು ನಿಮ್ಮನ್ನು ಸನಾತನ ಜೀವಿತಕ್ಕೆ ತರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ದ್ವಾರದಿಂದ ನಮ್ಮ ತಾರಕನಾದ ಕ್ರಿಸ್ತನು ತನ್ನ ಕಡೆಗೆ ನಿಜವಾಗಿ ತಿರುಕೊಳ್ಳುವರೆಲ್ಲರಿಗೆ ಎಂಥ ಆದರಣರು ವಚನಗಳನ್ನು ಹೇಳುತ್ತಾನೆಂಬುದು ಕೇಳಿರಿ. ಕಷ್ಟಪಟ್ಟು ಭಾರ ಹೊರುವರೆಲ್ಲರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆತನಲ್ಲಿ ವಿಶ್ವಾಸವಿಡು ನಾಶವಾಗದೆ ಸನಾತನ ಜೀವನವನ್ನು ಹೊಂದುವ ಹಾಗೆ ದೇವರು ಒಬ್ಬನಾಗಿ ಹುಟ್ಟಿ ತನ್ನ ಪುತ್ರನನ್ನು ಕೊಡುವಷ್ಟು ಜಗತ್ತನ್ನು ಪ್ರೀತಿ ಮಾಡಿದನು. ಪವಿತ್ರ ಪೌಲನು ಹೇಳುವುದನ್ನು ಸಹ ಕೇಳಿರಿ. ಕ್ರಿಸ್ತ ಯೇಸು ಪಾಪಿಗಳನ್ನು ಉದ್ಧರಿಸುವುದಕ್ಕೆ ಜಗತ್ತಿನಲ್ಲಿ ಬಂದನೆಂಬುದೇ ವಿಶ್ವಾಸವಿಡುವುದಕ್ಕೆ ತಕ್ಕಂಥ ಮತ್ತು ಸಂಪೂರ್ಣವಾಗಿ ಅಂಗೀಕರಿಸುವುದಕ್ಕೆ ಯೋಗ್ಯವಾದಂಥ ವಚನವು. ಪವಿತ್ರ ಯೋಹಾನನು ಹೇಳುವುದನ್ನು ಸಹ ಕೇಳಿರಿ. ಯಾರಾದರೂ ಪಾಪ ಮಾಡಿದರೆ ಪಿತನ ಹತ್ತಿರ ನ್ಯಾಯವಂತನಾದ ಯೇಸು ಕ್ರಿಸ್ತನೆಂಬ ಕಾರ್ಯಕರ್ತ ನಮಗಿದ್ದಾನೆ. ಆತ ನಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತವಾಗಿದ್ದಾನೆ. ನಿಮ್ಮ ಹೃದಯಗಳನ್ನು ಎತ್ತಿರಿ. ನಾವು ನಮ್ಮ ಪ್ರಭು ದೇವರಿಗೆ ಉಪಕಾರ ಸ್ತುತಿ ಸಲ್ಲಿಸುವ ಓ ಪ್ರಭುವೇ, ಪವಿತ್ರ ಪಿತನೇ, ಸರ್ವಸಮರ್ಥನೇ, ಸನಾತನ ದೇವರೇ, ನಾವು ಎಲ್ಲ ಕಾಲದಲ್ಲಿ ಎಲ್ಲ ಸ್ಥಳದಲ್ಲಿ ನಿನಗೆ ಉಪಕಾರ ಸ್ತುತಿ ಮಾಡುವುದು ಯೋಗ್ಯವೂ ಉಚಿತವೂ ಮತ್ತು ನಮ್ಮ ಕರ್ತವ್ಯ ಕರ್ಮವೂ ಆಗಿದೆ. ಆದುದರಿಂದ ದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಸ್ವರ್ಗದ ಸಮಸ್ತ ಸಮೂಹದೊಂದಿಗೂ ನಾವು ನಿನ್ನ ಮಹಿಮೆಯುಳ್ಳ ನಾಮವನ್ನು ಸ್ತುತಿಸಿ ಘನಪಡಿಸ್ತೇವೆ. ನಿನ್ನನೆಂದೆಂದಿಗೂ ಕೊಂಡಾಡಿ ಹೇಳುವುದೇನೆಂದರೆ, ಸೈನ್ಯಗಳ ದೇವರಾದ ಪ್ರಭುವೇ, ಆಕಾಶವು ಪೃಥ್ವಿಯು ನಿನ್ನ ಮಹಿಮೆಯಿಂದ ತುಂಬಿವೆ. ನಿನಗೆ ಮಹಿಮೆಯಾಗಲಿ, ಓ ಮಹೋನ್ನತನಾದ ಪ್ರಭುವೇ. ಆಮೆನ್. ಪ್ರಭುವಿನ ಹೆಸರಲ್ಲಿ ಬರುವವನಿಗೆ ಸ್ತೋತ್ರವಾಗಲಿ. ಮಹೋನ್ನತವಾದವುಗಳಲ್ಲಿ ಹೊಸನ್ನ. ಓ ಅತಿ ದಯಾಳು ತಂದೆಯೇ, ನಿನ್ನ ಮುಂದೆ ಇರುವ ಈ ಧರ್ಮ ದಾನಗಳನ್ನು ನಿನ್ನ ದಯಾ ದೃಷ್ಟಿಯಿಂದ ನೋಡು. ಈ ಯಜ್ಞದ ಮೇಲೆ ನಿನ್ನ ಪರಿಶುದ್ಧಾತ್ಮವನ್ನು ಕಳುಹಿಸು. ಆತನು ಈ ರೊಟ್ಟಿಯನ್ನು ನಮ್ಮ ಕರ್ತನ ಶರೀರವನ್ನಾಗಿಯೂ ಮತ್ತು ದ್ರಾಕ್ಷಾ ಮಧುವನ್ನು ರಕ್ತವನ್ನಾಗಿಯೂ ಮಾರ್ಪಡಿಸಲಿ. ಕರ್ತನಿಗೆ ಉಪಕಾರ ಸ್ತುತಿಯ ಪ್ರಾರ್ಥನೆಯನ್ನು ಹೇಳೋಣ. ಓ ಸರ್ವ ಸಮರ್ಥ ಸದಾ ಜೀವಿಸುವ ದೇವರೇ, ನಾವು ಪೂರ್ಣ ಮನಸ್ಸಿನಿಂದ ನಿನಗೆ ಉಪಕಾರ ಸ್ತುತಿ ಮಾಡುತ್ತೇವೆ. ಯಾಕೆಂದರೆ ಈ ಪವಿತ್ರ ರಹಸ್ಯಗಳನ್ನು ಸರಿಯಾಗಿ ಹೊಂದಿದ್ದು ಸಹ ನಮಗೆ ನಿನ್ನ ಪುತ್ರನಾಗಿರೋ ನಮ್ಮ ತಾರಕನಾದ ಅತಿ ಬೆಲೆಯುಳ್ಳ ಶರೀರ ರಕ್ತಗಳನ್ನು ಆತ್ಮದ ಆಹಾರವಾಗಿ ಕೊಟ್ಟು ಪ್ರಸನ್ನಾಗಿ ಪೋಷಿಸಿ ಮತ್ತು ಇದರಿಂದ ನಿನ್ನ ಪ್ರಸನ್ನತೆಯು ಕೃಪೆಯು ನಮ್ಮ ಮೇಲೆ
ವಿಶ್ವಾಸಿಸುವ ಎಲ್ಲ ಜನರ ಭಾಗ್ಯಗಳ ಸಮೂಹವಾದಂತೆ ನಿನಪುತ್ರ ರಹಸ್ಯವಾದ ಶರೀರದಲ್ಲಿ ನಾವು ಒಂದಾಗಿ ಮಾಡಲ್ಪಟ್ಟ ನಿಜಾಂಗಗಳಾಗಿದ್ದೀವಿ ಅಂತಲೂ ನಿನ್ನ ಪ್ರಿಯ ಪುತ್ರನ ಅತಿ ಬೆಲೆಯುಳ್ಳ ದುಃಖ ಪಡುವಿಕೆ ಮರಣ ಇವುಗಳ ಪುಣ್ಯದ ಮೂಲಕವಾಗಿ ನಿರೀಕ್ಷೆಯಿಂದ ನಿನ್ನ ಸನಾತನ ರಾಜ್ಯದ ಬಾಧಿಸ್ತರಾಗಿದ್ದೀವಿ ಅಂತಲೂ ನಿಶ್ಚಯಪಡಿಸುತ್ತಿ. ಮತ್ತು ಓ ಸ್ವರ್ಗದಲ್ಲಿ ಪಿತನೇ, ಈ ಪವಿತ್ರ ಸಭಾಗಿತಿಯಲ್ಲಿ ನಾವು ನೆಲೆಗೊಂಡಿದ್ದು ನಿನ್ನ ಆಚರಣೆಗಾಗಿ ನೇಮಿಸಿದ ಎಲ್ಲ ಸತ್ಯ ಮರ್ಮಗಳನ್ನು ನಾವು ಮಾಡುವಂತೆ ನಿನ್ನ ಅನುಗ್ರಹದಿಂದ ಸಹಾಯ ಮಾಡಿದ್ದು ನಿನ್ನನ್ನು ಬಹುವಿನಯವಾಗಿ ಬೇಡಿಕೊಳ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತನ ದ್ವಾರದಿಂದ ಆತ ನಿನ್ನ ಕೂಡಲು ಪವಿತ್ರಾತ್ಮನ ಕೂಡಲು ಸರ್ವ ಮಾನವ ಮಹಿಮೆಯು ಯುಗಾಂತರಗಳವರೆಗೆ ಆಗಲಿ. ಮಹೋನ್ನತನಾದವುಗಳಲ್ಲಿ ದೇವರಿಗೆ ಮಹಿಮೆಯು, ಭೂಮಿಯ ಮೇಲೆ ಶಾಂತಿಯು, ಮನುಷ್ಯರ ಮೇಲೆ ಪ್ರಸನ್ನತೆಯು. ನಾವು ನಿನ್ನನ್ನು ಸ್ತುತಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಮಹಿಮೆಪಡಿಸುತ್ತೇವೆ ಮತ್ತು ನಿನ್ನ ಮಹಾಮಹಿಮೆಗಾಗಿ ಮಾಡುತ್ತೇವೆ. ಓ ಪ್ರಭು ದೇವರೇ, ಸ್ವರ್ಗದಲ್ಲಿರುವ ಅರಸನೇ, ಸರ್ವಸಮ ದೇವರಾದ ಪಿತನೇ, ಓ ಪ್ರಭುವೇ, ಒಬ್ಬನೇ ಪುತ್ರನಾದ ಯೇಸು ಕ್ರಿಸ್ತನೇ, ಓ ಪ್ರಭು ದೇವರೇ, ದೇವರ ಕುರಿ ಮರಿ, ಪಿತನ ಪುತ್ರನೇ, ಜಗತ್ತಿನ ಪಾಪ ಪರಿಶುಪಾತನೆ ನಮ್ಮ ಮೇಲೆ ದಯ ಮಾಡು. ಜಗತ್ತಿನ ಪಾಪ ಪರಿಶುಪಾತನೆ ನಮ್ಮ ಮೇಲೆ ದಯ ಮಾಡು. ಜಗತ್ತಿನ ಪಾಪ ಪರಿಶುಪಾತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಪಿತನ ದೇವರ ಬಳಿ ಕೂತಿರುವಾತನೆ ನಮ್ಮ ಮೇಲೆ ದಯ ಮಾಡು. ಯಾಕೆಂದ್ರೆ ನೀನೇ ಮಾತ್ರ ಪವಿತ್ರ, ನೀನೇ ಮಾತ್ರ ಪ್ರಭು, ನೀನೇ ಮಾತ್ರ ಕ್ರಿಸ್ತನೇ, ಪವಿತ್ರ ಆತ್ಮನೊಂದಿಗೆ ಪಿತನ ದೇವರ ಮಹಿಮೆಯಲ್ಲಿ ಮಹೋನ್ನತನಾಗಿದ್ದೀ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬಂದು ನಿನ್ನ ಚಿತ್ತವು ಪರಲೋಕದಲ್ಲಿರುವ ಪ್ರಕಾರ ನಮ್ಮ ಅನ್ನದ ಆಹಾರವನ್ನು ದಯಪಾಲಿಸಿ, ನಮ್ಮ ತಪ್ಪು ಮಾಡಿದ ನಾವು ಕ್ಷಮಿಸುವುದರ ನಮ್ಮನ್ನು ಶೋಧನೆ ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಬಲವು ಮಹಿಮೆಯು ಎಂದೆಂದು ನಿನ್ನವೇ. ಎಲ್ಲ ಬುದ್ಧಿಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ದೇವರ ಮತ್ತು ಆತನ ಪುತ್ರನಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಪ್ರೀತಿಯಲ್ಲಿ ಕಾಪಾಡಲಿ. ಮತ್ತು ಸರ್ವಸಮರ್ಥ ದೇವರಾದ ಪಿತಾ, ಪುತ್ರ, ಪವಿತ್ರಾತ್ಮನ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ಸದಾ ನಿಮ್ಮೊಂದಿಗೆ ನೆಲೆಯಾಗಿರಲಿ. ಸಂಗೀತದಲ್ಲಿ 119ನೇ ಸಂಗೀತ 119, ಹಿಮ್ ನಂಬರ್ 154.
ಪ್ರಭುವೇ, ಜೀವದಿಂದ ಇರುವಂಥ ಮತ್ತು ತೀರಿ ಹೋದಂಥ ಎಲ್ಲ ವಿಶ್ವಾಸಿಗಳಿಗಾಗಿಯೂ ನಮ್ಮ ಪಾಪಗಳಿಗಾಗಿಯೂ ಮತ್ತು ನಮ್ಮ ಅವಶ್ಯಕತೆಗಳಿಗಾಗಿಯೂ ನಾವು ಅರ್ಪಿಸಿದಂಥ ನಮ್ಮ ಯಜ್ಞವನ್ನು ಸ್ವೀಕರಿಸೆಂದು ಪ್ರಾರ್ಥಿಸ್ತೇವೆ. ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಈ ಆರಾಧನೆಯಲ್ಲಿ ನಮ್ಮಿಂದ ತಪ್ಪುಗಳನ್ನೆಲ್ಲ ಮನ್ನಿಸು. ನಾವು ಕಡೆಯವರೆಗೂ ನಿನ್ನ ಆಜ್ಞೆಗಳಲ್ಲಿ ನೆಲೆಗೊಂಡು ನಡೆಯುವಂತೆ ನಮಗೆ ಸಹಾಯ ಮಾಡು. ಇಂದಿನಿಂದ ನಾವು ಸ್ವರ್ಗದಲ್ಲಿ ನಿನ್ನ ಸಂತ ಜನರ ಸಂಖ್ಯೆಯಲ್ಲಿ ಎಣಿಸಲ್ಪಡುವುದಕ್ಕೆ ಯೋಗ್ಯರಾಗುವಂತೆ ಮಾಡು. ಆಮೇನ್. ನಾವು ಶಾಂತಿಯಿಂದ ಹೋಗೋಣ. ಆಮೇನ್.